ಅದು ರಾಜಕೀಯವಾಗಿ ಘಟಾನುಘಟಿ ನಾಯಕರು ಇರುವ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಅಧಿಕಾರಿಗಳು ಸಹ ಖಡಕ್ ಆಗಿಯೇ ಕೆಲಸ ಮಾಡಬೇಕು. ಆದರೆ ಜಿಲ್ಲೆಯ ಹೃದಯ ಭಾಗದಲ್ಲೇ ಜನರ ಆರೋಗ್ಯದ ಮೇಲೆ ಚೆಲ್ಲಾಟವಾಡ್ತಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಅವಧಿ ಮೀರಿದ ವಸ್ತುಗಳ ಮಾರಾಟ ಮಾಡುತ್ತಿರುವ ಅಂಗಡಿ ಮೇಲೆ ರಾಜ್ ನ್ಯೂಸ್ ತಂಡ ಬೆನ್ನತ್ತಿ ಕೊನೆಗೂ ಅಧಿಕಾರಿಗಳ ಕಣ್ತೆರೆಸಿರುವ ರಣರೋಚಕ ಕಾರ್ಯಾಚರಣೆಯ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ರಾಮನಗರದ ಹೃದಯ ಭಾಗದಲ್ಲಿಯೇ ಜೀವ ತೆಗೆಯುವ ದಂಧೆ. ಗ್ರಾಹಕರೇ ಎಚ್ಚರ ಎಚ್ಚರ, ಸ್ವಲ್ಪ ಯಾಮಾರಿದ್ರೂ ಕಂಟಕ. ನೀವು ಖರೀದಿಸಿದ ವಸ್ತುವಿನಿಂದಲೇ ನಿಮ್ಮ ಆರೋಗ್ಯಕ್ಕೆ ಕುತ್ತು. ಇದು ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಆಗಿರೋ ಡೇಟ್ಗಳಿದು 75% ಎಕ್ಸ್ಪೈರ್ ಆಗಿದೆ. 20% ಮಾತ್ರ ಕೆಲವೊಂದು ಐಟಮ್ಗಳು ಇದರಲ್ಲಿ ವ್ಯಾಲಿಡಿಟಿ ಇದೆ. 2025 ಇದೆ, 26 ಇದೆ. ಆದರೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಧೂಳು ಹಿಡಿದು ಎಷ್ಟು ಮಟ್ಟಕ್ಕೆ ತಕ್ಕ ಮಟ್ಟಕ್ಕೆಲ್ಲ ಹಾಳಾಗೋಗಿದೆ. ಬೆಳಿಗ್ಗೆ ಚಿಗ್ಗಾವಿ ಶಿವಮೊಗ್ಗ ಜಿಲ್ಲೆ ಚಿಗ್ಗಾವಿಲಿ ಇದೇ ಥರ ಒಂದು ಎಕ್ಸ್ಪೈರಿ ಡೇಟಿನ ಕುರ್ಕುರೆ ತಿಂದು ಒಂದು ಮಗು ಸಾವಾಗಿದೆ, 9 ರಿಂದ 10 ವರ್ಷದ ಮಗು. ಆದರೆ ಇಲ್ಲಿ ನಮಗೆ ಗೊತ್ತಾದಾಗ ಬಂದು ನೋಡಿದಾಗ ಇಲ್ಲಿ ಸುಮಾರು 80 ಭಾಗ ಎಕ್ಸ್ಪೈರಿ ಆಗಿರೋ ಡೇಟ್ಗಳಿದೆ. ಇಲ್ಲಿಂದು ಫುಡ್ ಆಫೀಸರ್ಸ್ಗಳು, ಇಲ್ಲಿ ಅಕ್ಕಪಕ್ಕ ಇರೋ ಗೌರ್ಮೆಂಟ್ ಅಫಿಷಿಯಲ್ಸು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಮಣ್ಣು ತಿಂತಾ ಇದ್ದಾರಾ ಇಲ್ಲ ನೋಡಿ ಗೊತ್ತಿಲ್ಲದು ಜಾಣ್ ಕುಡ್ರು ಥರ ಇದ್ದಾರಾ ಅದು ಗೊತ್ತಿಲ್ಲ. ಇಲ್ಲಿ ನಾವೀಗ ಬೆಂಗಳೂರಿಂದ ಇಲ್ಲಿ ಒಂದು ಪರೀಕ್ಷೆ ಮಾಡೋಕ್ಕಂತ ಬಂದಾಗ ಇಲ್ಲಿ ನೀವು ನೋಡ್ಬೋದು ನಮ್ಮ ವರದಿಗಾರರು ಎತ್ತೆ ತೋರಿಸ್ತಾ ಇದ್ದಾರೆ. ಎಲ್ಲ ಧೂಳು ಹಿಡಿದು ಇದು ಮನೇಲಿದ್ರೆ ಈ ಥರ ಎಸೆದು ಬಿಡ್ತಾರೆ. ಆದರೂ ಇದು ಮಾರಾಟ ಆಗ್ತಾ ಇದೆ. ಡೇಟ್ ಮಾತ್ರ 6 ತಿಂಗಳು, 8 ತಿಂಗಳು, 10 ತಿಂಗಳು ಆಗಿದೆ ಎಕ್ಸ್ಪೈರ್ ಆಗಿ. ನೋಡಿ 9ನೇ ತಿಂಗಳು 2024. ಆರೋಗ್ಯ ಇಲಾಖೆ ಅಧಿಕಾರಿಗಳೇ, ಈಗಾದರೂ ನಿದ್ದೆಯಿಂದ ಎದ್ದೊಳಿ. ನಿಮ್ಮ ರಾಮನಗರದಲ್ಲಿ ಮತ್ತೆ ಒಂದು 2-3 ಸಾವು ಆಗಿ ಅವ್ರಿಗೆ ನಾವು ಪರಿಹಾರ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ತನಿಖೆ ಮಾಡ್ತೀವಿ ಅಂತ ಹೇಳೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ. ಈ ವರದಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಈ ವರದಿ ನೋಡಿದ ಮೇಲೆ ಆದರೂ ನೀವು ಎಚ್ಚೆತ್ಕೊಳ್ತೀರಾ ಅನ್ನೋದು ನಂಬಿಕೆ ಇದೆ ನಮಗೆ. ಹೌದು, ಅವಧಿ ಮೀರಿದ ಆಹಾರ ಪದಾರ್ಥಗಳು ಮಾರಾಟ ಮಾಡುತ್ತಿದ್ದ ಅಂಗಡಿ ಹಿಂದೆ ಬೆನ್ನು ಬಿದ್ದ ರಾಜ್ ನ್ಯೂಸ್ ತಂಡ ಕೊನೆಗೂ ಅಂಗಡಿಯನ್ನ ಮುಚ್ಚಿಸುವಲ್ಲಿ ಯಶಸ್ವಿಯಾಗಿದೆ. ರಾಮನಗರ ನಗರಸಭೆ ವ್ಯಾಪ್ತಿಯ ಹಳೆ ಸರ್ಕಾರಿ ಆಸ್ಪತ್ರೆ ಬಳಿ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿದ್ದ ಅವಧಿ ಮೀರಿದ ವಸ್ತುಗಳ ಅಂಗಡಿ ಮೇಲೆ ದಾಳಿ ನಡೆಸಲಾಯಿತು. ಮೊದಲಿಗೆ ತಪ್ಪೊಪ್ಪಿಕೊಳ್ಳದ ಮಾಲೀಕರು ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಾಗ ತಾವು ಮಾಡುತ್ತಿರುವ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ. ಹೌದು, ಅಂಗಡಿಯಲ್ಲಿ ಹಳೆ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಟುಕೊಂಡ ವಿಚಾರವನ್ನ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ನಮ್ಮ ಕರೆಗೆ ಬೆಲೆ ಕೊಟ್ಟು ಅಧಿಕಾರಿ ಕೆಂಪರಾಜು ಅಂಗಡಿಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಂಡ್ರು. ಈಗ ರಾಮನಗರ ತಾಲೂಕಲ್ಲಿ ಒಂದು ಶಾಪಲ್ಲಿ ಎಕ್ಸ್ಪೈರಿ ಪ್ರಾಡಕ್ಟ್ಗಳು ಇದೆ ಅಂದ್ಬಿಟ್ಟು ಕಂಪ್ಲೇಂಟ್ ಬರಲಾಗಿ, ನಮ್ಮ ಜಿಲ್ಲಾ ಅಂಕಿತಾಧಿಕಾರಿಗಳ ಒಂದು ಮೌಖಿಕ ಆದೇಶದಂತೆ ನಾನು ಇಲ್ಲಿಗೆ ಭೇಟಿ ನೀಡಿ ಈ ಒಂದು ಶಾಪ್ನ ವಿಸಿಟ್ ಮಾಡಿ ನೋಡಿದಾಗ ಈ ಶಾಪಲ್ಲಿ ಆದಷ್ಟು ಕೆಲವೊಂದು ಬ್ಲಿಂಕಿಟ್ ಅನ್ನೋ ಒಂದು ಕಂಪನಿಯವ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಇವರು. ಅಲ್ಲಿ ಒಂದು ಕಡಿಮೆ ಬೆಲೆಗೆ ಕೊಡ್ತಾರೆ, ಮಾರ್ಜಿನಲ್ಲಿ ಅಂದರೆ ಡೇಟ್ ಹತ್ರ ನಿಯರ್ ಬೈ ಇರೋದನ್ನು ಅವರು ಕಡಿಮೆ ಬೆಲೆಗೆ ಕೊಡ್ತಾರೆ ಅಂತ ಈ ಅಂಗಡಿಯ ಮಾಲೀಕರು ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಚೆಕ್ ಮಾಡಲಾಗಿ ಇಷ್ಟು ಎಕ್ಸ್ಪೈರಿ ಪ್ರಾಡಕ್ಟ್ಗಳು ಸಿಕ್ಕಿದೆ. ಎಕ್ಸ್ಪೈರಿ ಪ್ರಾಡಕ್ಟ್ ಜೊತೆಗೆ ಅವ್ರದ್ದು ಕೆಲವೊಂದು ಡ್ಯಾಮೇಜ್ ಪ್ರಾಡಕ್ಟ್ ಕೂಡ ಈ ಒಂದು ಶಾಪಲ್ಲಿ ಸಿಕ್ಕಿರೋದ್ರಿಂದ ಆ ಒಂದು ಪ್ರಾಡಕ್ಟ್ನು ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಇದನ್ನು ಸೀಸ್ ಮಾಡ್ಕೊಂಡಿದ್ದನ್ನ ನಮ್ಮ ಅಂಕಿತಾಧಿಕಾರಿಗಳ ಗಮನಕ್ಕೆ ತಗೊಬಂದು ಇವರಿಗೆ ಕಾನೂನು ರೀತಿಯಲ್ಲಿ ಏನು FSSA ಆ್ಯಕ್ಟ್ 2006 ಆ್ಯಕ್ಟ್ ಅಂಡರಲ್ಲಿ ಏನು ನಿಯಮಾವಳಿಗಳಂತೆ ಮುಂದಿನ ಕ್ರಮನ ಕೈಗೊಳ್ಳೋದಕ್ಕೆ ನಾನು ನಮ್ಮ ಅಂಕಿತಾಧಿಕಾರಿಗೆ ಶಿಫಾರಸು ಮಾಡ್ತೀನಿ. ಅವಧಿ ಮೀರಿದ ವಸ್ತುಗಳಲ್ಲಿ ಗೋಧಿ ಹಿಟ್ಟು, ಅಡಿಗೆ ಎಣ್ಣೆ, ತುಪ್ಪ, ದಿನಬಳಕೆಯ ಆಹಾರ ವಸ್ತುಗಳು ಎಲ್ಲವೂ ಸಂಗ್ರಹವಾಗಿತ್ತು. ಇನ್ನು ಅಂಗಡಿ ಸ್ವಚ್ಛತೆ ಬಗ್ಗೆ ಮಾತಾಡಿದ್ರೆ ಕಸದ ರಾಶಿ ಹಾಗೂ ಧೂಳಿನಿಂದ ಕೂಡಿ ತುಳುಕುತ್ತಿತ್ತು.
ಇನ್ನು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸ್ಥಳಕ್ಕೆ ಬಂದ ಅಧಿಕಾರಿ ಕೆಂಪರಾಜು ಮೊದಲಿಗೆ ಅಂಗಡಿ ಸುರಕ್ಷತೆ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಬಳಿಕ ಅವರೇ ಕೆಲವು ಅವಧಿ ಮೀರಿದ ವಸ್ತುಗಳನ್ನ ಕೈಗೆತ್ತಿಕೊಂಡ್ರು. ಬಳಿಕ ಮಾಲಕರಿಗೆ ಖಡಕ್ ಸೂಚನೆ ಕೊಟ್ಟ ಕೆಂಪರಾಜು, ನೀವಾಗಿ ನೀವೇ ಅವಧಿ ಮೀರಿದ ವಸ್ತುಗಳನ್ನ ಕೊಡ್ತೀರೋ ಅಥವಾ ನಾನೇ ಮತ್ತೊಮ್ಮೆ ನೋಡಬೇಕು ಅಂದ್ರು. ತಕ್ಷಣ ಅಂಗಡಿಯವರು ತಾವೇ ಖುದ್ದಾಗಿ ವಸ್ತುಗಳನ್ನು ತಂದು ಅಧಿಕಾರಿಗೆ ಒಪ್ಪಿಸಿದ್ರು. ಬಳಿಕ ಮಾತನಾಡಿದ ಅಧಿಕಾರಿ ಕೆಂಪರಾಜು ರಾಜ್ ನ್ಯೂಸ್ ವರದಿಗೆ ಶ್ಲಾಘಿಸಿದ್ರು. ಸರ್, ಈಗ ಮುಖ್ಯವಾಗಿ ನಾವು ಬೆಂಗಳೂರು ನಗರದಿಂದ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಇಷ್ಟು ದೂರ ಬರ್ತೀವಿ. ನೀವು ಇಲ್ಲಿಂದ ಕೇವಲ 30ರಿಂದ 40 ಹೆಜ್ಜೆ ದೂರದಲ್ಲಿದ್ದೀರಾ. ನಿಮ್ಮ ಗಮನಕ್ಕೆ ಈವರೆಗೂ ಬಂದಿಲ್ವಾ? ಇಲ್ಲ ನೀವು ಗೊತ್ತಿದ್ದು ಸುಮ್ಮನೆ ಕಣ್ಮುಚ್ಕೊಂಡಿದ್ರಾ ಸರ್? ಸರ್, ನಾನು ಚನ್ನಪಟ್ಟಣ ತಾಲೂಕು ಫುಡ್ ಸೇಫ್ಟಿ ಆಫೀಸರು. ಚನ್ನಪಟ್ಟಣ ತಾಲೂಕು ಫುಡ್ ಸೇಫ್ಟಿ ಆಫೀಸರು. ಇಲ್ಲ, ಈ ಆಲ್ಮೋಸ್ಟ್ ರುಟೀನ್ ಇನ್ಸ್ಪೆಕ್ಷನ್ ಎಲ್ಲ ನಡೀತಾ ಇರುತ್ತೆ. ಬಟ್ ಎಕ್ಸ್ಪೈರಿ ಕೆಲವೊಂದು ಪ್ರಾಡಕ್ಟ್ಗಳು ಇವರು ಅಂಗಡಿಯವರು ಕೂಡ ಇಟ್ಕೋಬಾರ್ದು. ಒಟ್ಟಾರೆಯಾಗಿ ಜನರ ಆರೋಗ್ಯಕ್ಕೆ ಕುತ್ತು ತರುವ ಮುನ್ನವೇ ರಾಜ್ ನ್ಯೂಸ್ ತಂಡ ಅಧಿಕಾರಿಗಳ ಕಣ್ತೆರೆಸುವ ಕೆಲಸ ಮಾಡಿದೆ. ಮತ್ತಷ್ಟು ಅಕ್ರಮಗಳ ಬಲೆ ಬೀಸಲಿರುವ ರಾಜ್ ನ್ಯೂಸ್ ಇಂತಹ ಅಕ್ರಮ ಜಾಲಗಳನ್ನ ಬಯಲಿಗೆಳೆಯುವುದೇ ರಾಜ್ ನ್ಯೂಸ್ನ ಮೂಲ ಉದ್ದೇಶ. ಬೆಂಗಳೂರಿನಿಂದ ಫಾರೂಕ್ ಜೊತೆ RH ಅಭಿಷೇಕ್, ರಾಜ್ ನ್ಯೂಸ್, ರಾಮನಗರ.